ಜಗತ್ತು ಕೊಡಬಹುದಾದ ಎಲ್ಲವನ್ನೂ ಹೊಂದಿದ್ದ ಒಬ್ಬ ರಾಜ ನಿಜವಾದ ಸಂತೋಷವನ್ನ ಹೇಗೆ ಕಂಡುಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಅದ್ಭುತ ಗ್ರಂಥ ಬರೆದಿದ್ದಾನೆ ಅಂದ್ರೆ ನಂಬೋಕೆ ಆಗತ್ತಾ? ಹೌದು, ಇವತ್ತು ನಾವು ಮಾತಾಡಕ್ ಹೊರಟಿರೋದು ರಾಜರ್ಷಿ ಭರ್ತೃಹರಿಯ ವೈರಾಗ್ಯದ ಕುರಿತಾದ ಆ ಒಂದು ಅದ್ಭುತ ಕೃತಿಯ ಬಗ್ಗೆ. ನೋಡಿ, ಇದೇ ಆ ಕೃತಿ ವೈರಾಗ್ಯ ಶತಕಂ, ಅಂದ್ರೆ ವೈರಾಗ್ಯದ ಬಗ್ಗೆ ಹೇಳೋ 100 ಶ್ಲೋಕಗಳು ಅಂತ. 100 ವರ್ಷಗಳ ಹಿಂದೆ ಕವಿರಾಜ ಭರ್ತೃಹರಿ ಬರೆದಿದ್ದು. ಆದ್ರೆ ಇವತ್ತಿಗೂ ಇದು ಎಷ್ಟು ಪ್ರಸ್ತುತ ಅಲ್ವಾ? ಸರಿ, ಇಲ್ಲೇ ನಮ್ಮ ಈ ವಿಶ್ಲೇಷಣೆಯ ಕೇಂದ್ರಬಿಂದು ಇರೋದು. ಅಂದ್ರೆ ಅಧಿಕಾರ, ಸಂಪತ್ತು, ಸುಖ, ಹೀಗೆ ಎಲ್ಲದರ ಮಧ್ಯೆ ಇದ್ದ ಒಬ್ಬ ವ್ಯಕ್ತಿ ದಿಢೀರಂತ ಎಲ್ಲಕ್ಕೂ ಬೆನ್ನು ತುರುಗಿ ತ್ಯಾಗದ ಬಗ್ಗೆ ಯಾಕೆ ಬರಿತಾನೆ? ಬಹುಶಃ ನಾವೆಲ್ಲರೂ ಕಡೆಗಣಿಸಿರ್ಬೋದಾದ ಯಾವ ಸತ್ಯವನ್ನ ಅವನು ಕಂಡುಕೊಂಡಿದ್ದ? ಸರಿ, ಹಾಗಾದ್ರೆ ನಮ್ಮ ಕಥೆ ಶುರುವಾಗೋದೇ ಭರ್ತೃಹರಿಯಿಂದ. ದಂತಕಥೆಗಳ ಪ್ರಕಾರ ಅವನು ಉಜ್ಜಯಿನಿಯ ರಾಜನಾಗಿದ್ದ. ಎಲ್ಲಾ ರೀತಿಯ ಭೋಗದ ಜೀವನದ ನಂತರ ಯಾವುದೋ ಒಂದು ಘಟನೆ ಅವನ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ತನ್ನ ರಾಜ್ಯವನ್ನೇ ತ್ಯಜಿಸಿ ಒಬ್ಬ ಯೋಗಿಯಾಗಿ ಜೀವನದ ನಿಜವಾದ ಅರ್ಥ ಏನು ಅಂತ ಹುಡುಕೊಂಡು ಹೊರಡ್ತಾನೆ. ಹಾಗಾದ್ರೆ ಈ ರಾಜ ಋಷಿ ತನ್ನ ಹುಡುಕಾಟದಲ್ಲಿ ಕಂಡುಕೊಂಡ ಮೊದಲ ದೊಡ್ಡ ಸಮಸ್ಯೆ ಯಾವುದು? ನೋಡಿ, ಅವನು ನೇರವಾಗಿ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿರೋ ಒಂದು ವಿಷಯದ ಕಡೆ ಬೆರಳು ಮಾಡ್ತಾನೆ. ಅದುವೇ ಮನುಷ್ಯನ ಆಸೆಯ ಅಂತ್ಯವಿಲ್ಲದ, ಎಂದಿಗೂ ತೃಪ್ತಿಯಾಗದ ದಾಹ. ನಾವು ಅನ್ಕೋತೀವಿ, ನಾವು ಸುಖಗಳನ್ನ ಅನುಭವಿಸ್ತಾ ಇದ್ದೀವಿ, ಲೈಫ್ ಎಂಜಾಯ್ ಮಾಡ್ತಿದ್ದೀವಿ ಅಂತ. ಆದ್ರೆ ಭರ್ತೃಹರಿ ಹೇಳ್ತಾನೆ, ಇಲ್ಲ, ಇದು ತದ್ವಿರುದ್ಧ. ಈ ಸುಖಗಳು ನಿಜವಾಗ್ಲೂ ನಮ್ಮ ಶಕ್ತಿಯನ್ನೇ ಹೀರಿ ನಮ್ಮನ್ನೇ ನುಂಗಿ ಹಾಕ್ತೀವಿ ಅಂತ. 7ನೇ ಶ್ಲೋಕದಲ್ಲಿರೋ ಅವನ ಈ ಮಾತುಗಳನ್ನೇ ಕೇಳಿ. ಲೌಕಿಕ ಸುಖಗಳನ್ನು ನಾವು ಅನುಭವಿಸಿಲ್ಲ, ಬದಲಿಗೆ ನಾವೇ ನುಂಗಲ್ಪಟ್ಟಿದ್ದೇವೆ. ನಾವು ಮುಪ್ಪಿಗೆ ತುತ್ತಾದರೂ ಆಸೆಯ ಶಕ್ತಿ ಕಡಿಮೆಯಾಗುವುದಿಲ್ಲ. ಇದೊಂದು ತುಂಬಾನೇ ಕಠೋರವಾದ ಚಿತ್ರಣ ಅಲ್ವಾ? ಅಂದ್ರೆ ನಮ್ಗೆ ವಯಸ್ಸಾದ ಹಾಗೆ ನಾವು ದುರ್ಬಲರಾಗ್ತೀವಿ, ಆದ್ರೆ ನಮ್ಮ ಬಯಕೆಗಳು ಮಾತ್ರ ಇನ್ನೂ ಸ್ಟ್ರಾಂಗ್ ಆಗೇ ಇರುತ್ತೆ. ಮತ್ತು ಇದೇ ಮಾತನ್ನ ಶ್ಲೋಕ 8ರಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ. ಮುಖದ ಮೇಲೆ ಸುಕ್ಕುಗಳು ಮೂಡುತ್ತೆ, ಕೂದ್ಲು ಬೆಳ್ಳಗಾಗುತ್ತೆ, ನಮ್ಮ ಶರೀರದ ಅಂಗಾಂಗಗಳೆಲ್ಲ ಶಿಥಿಲಗೊಳ್ಳುತ್ತೆ. ಆದರೆ ಆಸೆ? ಅದು ಮಾತ್ರ ದಿನೇ ದಿನೇ ಇನ್ನೂ ಯಂಗ್, ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರೋ ಹಾಗೆ ಕಾಣುತ್ತೆ. ಇದೊಂದು ರೀತಿ ಕ್ರೂರವಾದ ತಮಾಷೆ ಅಲ್ವಾ? ಇಲ್ಲಿಂದ ಭರ್ತೃಹರಿ ತನ್ನ ವಾದವನ್ನ ನಮ್ಮಳ್ಳೊಳಗಿನ ಆಸೆಗಳಿಂದ ಒಂದು ಹೆಜ್ಜೆ ಮುಂದಕ್ಕೆ ತಗೊಂಡು ಹೋಗ್ತಾನೆ, ಹೊರಗಿನ ಪ್ರಪಂಚದ ಬಗ್ಗೆ ಮಾತಾಡ್ತಾನೆ. ಅವನು ಹೇಳೋದು ಇಷ್ಟೇ: ಹೊರಕಾಣೋ ಯಾವುದೂ ಕೂಡ ನಿಜವಾಗಿಯೂ ಸ್ಥಿರ ಅಥವಾ ಶಾಶ್ವತ ಅಲ್ಲ. ಅವನು ಮೂಲಭೂತವಾಗಿ ಕೇಳ್ತಿರೋ ಪ್ರಶ್ನೆ ಇದು: ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಕೊಂಡಿರೋ ಈ ಜೀವನದಲ್ಲಿ ನಮ್ಮ ಎಲ್ಲಾ ಸಾಧನೆಗಳು, ನಮ್ಮ ಆಸ್ತಿಪಾಸ್ತಿಗಳು, ಇವುಗಳಲ್ಲಿ ಒಂದಾದ್ರೂ ಭಯದಿಂದ ಪೂರ್ತಿಯಾಗಿ ಮುಕ್ತವಾಗಿದೆಯಾ? ಶ್ಲೋಕ 31ರಿಂದ ಈ ಲಿಸ್ಟನ್ನೇ ನೋಡಿ. ನಾವು ಬೆಲೆ ಬಾಳೋದು ಅಂತ ಅನ್ಕೊಳ್ಳೋ ಪ್ರತಿಯೊಂದಕ್ಕೂ ಭರ್ತೃಹರಿ ಒಂದು ಭಯವನ್ನು ಜೋಡಿಸ್ತಾನೆ. ಭೋಗದ ಜೊತೆ ರೋಗದ ಭಯ, ಸಂಪತ್ತಿದ್ರೆ ರಾಜರ ಭಯ, ಅಧಿಕಾರ ಬಂದ್ರೆ ಶತ್ರುಗಳ ಭಯ, ಸೌಂದರ್ಯ ಇದ್ರೆ ಮುಪ್ಪಿನ ಭಯ. ಯಾಕೆ, ನಮ್ಮ ಸ್ವಂತ ದೇಹಕ್ಕೂ ಕೂಡ ಮರಣದ ಭಯ ಇದ್ದೇ ಇರುತ್ತೆ. ಅಂದ್ರೆ ಪ್ರತಿಯೊಂದು ಲಾಭವೂ ಅದನ್ನ ಕಳ್ಕೊಳ್ಳೋ ಭಯದ ಜೊತೆಗೆ ಬರುತ್ತೆ. ಮತ್ತು ನೋಡಿ, ಅದೇ ಶ್ಲೋಕದಲ್ಲಿ ಅವನು ಪರಿಹಾರವನ್ನು ಹೇಳ್ತಾನೆ. ಪ್ರಪಂಚದ ಪ್ರತಿಯೊಂದು ವಿಷಯದಲ್ಲೂ ಭಯ ಇದ್ರೆ ಭಯ ಇಲ್ಲದಿರೋ ಒಂದೇ ಒಂದು ವಿಷಯ ಯಾವುದೋ? ವೈರಾಗ್ಯ. ಎಲ್ಲದರಿಂದ ಒಂದು ರೀತಿ ನಿರ್ಲಿಪ್ತರಾದಾಗ ಮಾತ್ರ ನಿರ್ಭಯವಾದಿರಲು ಸಾಧ್ಯ. ಆದರೆ ಇದು ಕೇವಲ ಭಯದಿಂದ ಓಡಿ ಹೋಗೋದಲ್ಲ, ಅಥವಾ ಎಲ್ಲವನ್ನೂ ಕಳೆದುಕೊಳ್ಳೋದಲ್ಲ. ಭರ್ತೃಹರಿಯ ಪ್ರಕಾರ ವೈರಾಗ್ಯ ಅಂದ್ರೆ ಬಡತನವನ್ನೋ ದುಃಖವನ್ನೋ ಆಯ್ಕೆ ಮಾಡ್ಕೊಳ್ಳೋದಲ್ಲ. ಅದು ಅದಕ್ಕಿಂತ ತುಂಬಾನೇ ಬೇರೆ. ಅದು ನಿಜವಾದ ಸ್ವಾತಂತ್ರ್ಯವನ್ನು ಪಡೆಯೋದು. ಈ ಸಂಸ್ಕೃತ ಪದ ವೈರಾಗ್ಯ ಇದೆಯಲ್ಲ, ಇದರರ್ಥ ಕೇವಲ ನಮ್ಹತ್ರ ಇರೋ ವಸ್ತುಗಳನ್ನ ಬಿಟ್ಬಿಡೋದು ಅಂತ ಅಲ್ಲ. ಅದೊಂದು ಮನಸ್ಸಿನ ಸ್ಥಿತಿ, ನಿರ್ಲಿಪ್ತತೆಯ ಸ್ಥಿತಿ. ಅಂದ್ರೆ ಪ್ರಪಂಚದ ಏಳು ಬೀಳುಗಳು, ಏನನ್ನು ಗಳಿಸೋದು ಕಳ್ಕೊಳ್ಳೋದು ಅನ್ನೋ ಚಿಂತೆಗಳು ಇನ್ನು ಮುಂದೆ ನಮ್ಮನ್ನ ನಿಯಂತ್ರಿಸೋಕಾಗಲ್ಲ. ಶ್ಲೋಕ 51ರಲ್ಲಿ ರಾಜ ಮತ್ತೆ ಋಷಿ ನಡುವಿನ ವ್ಯತ್ಯಾಸವನ್ನ ಎಷ್ಟು ಸ್ಪಷ್ಟವಾಗಿ ಹೇಳಿದಾನ್ ನೋಡಿ. ರಾಜನ ಬೆಲೆ ಬರೋದು ಅವನ ಆಸ್ತಿಯಿಂದ, ಆದ್ರೆ ಋಷಿಯ ಬೆಲೆ ಬರೋದು ಅವನ ಜ್ಞಾನದಿಂದ. ರಾಜ ತುಂಬಾ ಶಕ್ತಿಶಾಲಿ, ಆದ್ರೆ ಋಷಿ ಆ ಶಕ್ತಿಯ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಅವರಿಬ್ಬರು ಸಂಪತ್ತು ಅಂದ್ರೆ ಏನು ಅನ್ನೋದಕ್ಕೆ 2 ಬೇರೆ ಬೇರೆ ಅರ್ಥಗಳನ್ನ ಇಟ್ಕೊಂಡು ಬದುಕ್ತಿರ್ತಾರೆ. ಮತ್ತು ಈ ಶ್ಲೋಕ ಇದೆಯಲ್ಲ, ಇದು ವಿಷಯವನ್ನ ಇನ್ನಷ್ಟು ಸ್ಪಷ್ಟ ಮಾಡುತ್ತೆ. ನಿಜವಾಗ್ಲೂ ಬಡವ ಯಾರೋ? ಯಾರ ಆಸೆಗಳಿಗೆ ಕೊನೆ ಅನ್ನೋದೇ ಇಲ್ವೋ ಅವನು. ಆದ್ರೆ ಮನಸ್ಸು ತೃಪ್ತಿಯಾಗಿದ್ರೆ ಆಗ ಯಾರು ಶ್ರೀಮಂತ, ಯಾರು ಬಡವ ಅಂತ ಭರ್ತೃಹರಿ ಪ್ರಶ್ನೆ ಮಾಡ್ತಾನೆ. ಇದು ಯಶಸ್ಸಿನ ಬಗ್ಗೆ ನಾವಿಟ್ಕೊಂಡಿರೋ ಎಲ್ಲ ಕಲ್ಪನೆಗಳನ್ನೇ ತಲೆಕೆಳಗು ಮಾಡುತ್ತೆ ಅಲ್ವಾ? ಸರಿ,
ಇದೆಲ್ಲವೂ ನಮ್ಮನ್ನ ಭರ್ತೃಹರಿಯ ಮಾರ್ಗದ ಅಂತಿಮ ಗುರಿಯ ಹತ್ರ ಕರ್ಕೊಂಡು ಬರುತ್ತೆ. ಅದು ಯಾವುದೇ ಭಯವಿಲ್ಲದ ಶಾಂತಿಯುತವಾದ ಮತ್ತು ನಿಜವಾಗಿಯೂ ಸ್ವತಂತ್ರವಾದ ಮನಸ್ಸನ್ನು ಸಾಧಿಸೋದು. ಅಂದ್ರೆ ನಮ್ಮದೇ ಆದ ಆಂತರಿಕ ಸಾಮ್ರಾಜ್ಯಕ್ಕೆ ನಾವೇ ರಾಜರಾಗೋದು. ಈ ಸುಂದರವಾದ ಚಿತ್ರಣವನ್ನೊಮ್ಮೆ ಕೇಳಿ. ಋಷಿಗೆ ಇಡೀ ಪ್ರಪಂಚವೇ ಅವನ ಅರಮನೆ, ಭೂಮಿಯೇ ಅವನ ಮೃದುವಾದ ಹಾಸಿಗೆ, ಆಕಾಶವೇ ಅವನ ಮೇಲ್ಛಾವಣಿ, ಚಂದ್ರನೇ ಅವನ ದೀಪ. ಅವನತ್ರ ಭೌತಿಕವಾಗಿ ಏನೂ ಇಲ್ಲ, ಆದರೂ ಅವನನ್ನ ಕುಂದದ ವೈಭವದ ಚಕ್ರವರ್ತಿ ಅಂತ ವರ್ಣಿಸಲಾಗಿದೆ. ಯಾಕಂದ್ರೆ ಅವನ ರಾಜ್ಯ ಹೊರಗಲ್ಲ, ಒಳಗಿದೆ. ಮತ್ತು ಕೊನೆಯ 100ನೇ ಶ್ಲೋಕದಲ್ಲಿ ಅವನು ತನ್ನ ಮಾತಿನ ಶಿಖರವನ್ನೇ ತಲುಪುತ್ತಾನೆ. ಅವನು ಪಂಚಭೂತಗಳನ್ನ ಅಮ್ಮ, ಅಪ್ಪ ಅಂತ ತನ್ನ ಕುಟುಂಬದ ಹಾಗೆ ಕರೀತಾನೆ. ಜ್ಞಾನದ ಮೂಲಕ ಭ್ರಮೆಯನ್ನ ಗೆದ್ದು ತಾನು ಪರಮ ಸತ್ಯವಾದ ಪರಬ್ರಹ್ಮನಲ್ಲಿ ಅಂದ್ರೆ ಈ ಇಡೀ ಸೃಷ್ಟಿಯ ಅಂತಿಮ ಸತ್ಯವಲ್ಲಿ ಲೀನವಾಗ್ತೀನಿ ಅಂತ ಹೇಳ್ತಾನೆ. ಇದು ಸಂಪೂರ್ಣ ಶಾಂತಿ ಮತ್ತು ಏಕತೆಯ ಒಂದು ಸ್ಥಿತಿ. ಹೀಗೆ ಭರ್ತೃಹರಿಯ ಈ ಪ್ರಾಚೀನ ಶ್ಲೋಕಗಳು ನಮ್ಮನ್ನ ಒಂದು ಅತ್ಯಂತ ಆಧುನಿಕ ಪ್ರಶ್ನೆ ಮುಂದೆ ತಂದು ನಿಲ್ಲಿಸ್ತವೆ. ಎಲ್ಲವೂ ಅಸ್ಥಿರವಾಗಿರೋ ಈ ಜಗತ್ನಲ್ಲಿ ನಮ್ಮ ಕೆಲ್ಸ, ನಮ್ಮ ಆಸ್ತಿ, ನಮ್ಮ ಸಂಬಂಧಗಳು, ಕೊನೆಗೆ ನಮ್ಮ ದೇಹ ಕೂಡ ನಿಜವಾದ ಶಾಶ್ವತವಾದ ಭದ್ರತೆ ಸಿಗೋದು ಎಲ್ಲಿ? ಭರ್ತೃಹರಿಯ ಉತ್ತರ ಅದು ಒಳಗೆ ಸಿಗುತ್ತೆ ಅಂತ. ಬಹುಶಃ ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.